ರೂಪಾಯಿಗಳು. ಮೋಟಾರ್ ವೆಹಿಕಲ್ಸಿಂದ ಬರ್ತಕ್ಕಂಥ ಆದಾಯ, ಮೋಟಾರ್ ವೆಹಿಕಲ್ಸಿಂದ ಬರ್ತಕ್ಕಂಥ ಆದಾಯ 15,500 ಕೋಟಿ ರೂಪಾಯಿಗಳು. 15,500 ಕೋಟಿ ರೂಪಾಯಿಗಳು. ಆಮೇಲೆ ಎಕ್ಸೈಜಿಂದ ಬರ್ತಕ್ಕಂಥ ಆದಾಯ 45,000 ಕೋಟಿ ರೂಪಾಯಿಗಳು. ಇದನ್ನ ರಾಜ್ಯದ ಸ್ವಂತ ಆದಾಯ ಅಂತ ಹೇಳ್ತೀವಿ. ಆಮೇಲೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತಂದ್ರೆ ಡಿಪಾರ್ಟ್ಮೆಂಟ್ಗಳು ಹಾಕ್ತಕ್ಕಂಥ ಫೈನು, ಫೀಸು, ಆಮೇಲೆ ರಾಯಲ್ಟಿ ಬರ್ತದಲ್ಲ, ಆ ರಾಯಲ್ಟಿ ಬರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತಕ್ಕಂಥ ಈ ಕೆಟಗರಿನಲ್ಲಿ ಬರ್ತವೆ. ಟ್ಯಾಕ್ಸ್ ರೆವಿನ್ಯೂ, ನಾನ್ ಟ್ಯಾಕ್ಸ್ ರೆವಿನ್ಯೂ. ಟ್ಯಾಕ್ಸ್ ರೆವಿನ್ಯೂ ನೀವೆಲ್ಲ ಈಗಾಗಲೇ ಪ್ರಸ್ತಾಪ ಮಾಡದಂತೆ ಟ್ಯಾಕ್ಸ್ ರೆವಿನ್ಯೂ ಯಾವ್ಯಾವುದು ಅಂತಕ್ಕಂಥದ್ದು ಗೊತ್ತಿದೆ. ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಗೊತ್ತಿದೆ. ಸೊ ಇವೆರಡೂ ಸೇರಿದ್ರೆ ರಾಜ್ಯದ ಸ್ವಂತ ಆದಾಯ. ಆಮೇಲೆ ಕೇಂದ್ರದ ನಮ್ಮ ಟ್ಯಾಕ್ಸ್ನ ಪಾಲು, ಕೇಂದ್ರದ ಈಗ ರಾಜ್ಯದಿಂದ ಇನ್ಕಮ್ ಟ್ಯಾಕ್ಸ್ ವಸೂಲು ಮಾಡ್ತಾರೆ. ಆಮೇಲೆ GST ವಸೂಲು ಮಾಡ್ತಾರೆ. ಆಮೇಲೆ ಬೇರೆ ಬೇರೆ ಟ್ಯಾಕ್ಸ್ಗಳೆಲ್ಲ ವಸೂಲು ಮಾಡ್ತಾರೆ ಕೇಂದ್ರದಿಂದ. ಸುಮಾರು ನಾವು ಕೊಡ್ತಕ್ಕಂಥ ಟ್ಯಾಕ್ಸು ಕರ್ನಾಟಕದಿಂದ ಒಂದು ವರ್ಷಕ್ಕೆ 4,50,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು. 4,50,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು. ನಮಗೆ ಮುಂದಿನ ವರ್ಷ ಅಂದರೆ 26-27ಕ್ಕೆ ಬರ್ತಾ ಇರ್ತಕ್ಕಂಥ ಟ್ಯಾಕ್ಸ್ ರೆವಿನ್ಯೂ ಕೇಂದ್ರದಿಂದ ಬರ್ತಕ್ಕಂಥದ್ದು 73,000 ಕೋಟಿ ರೂಪಾಯಿಗಳು. ನಾವು 4.5 ಲಕ್ಷ ಕೋಟಿ ರೂಪಾಯಿ ಕೊಟ್ಟರೆ 73 ಲಕ್ಷದ ಈಗ ಪ್ರತಿ ವರ್ಷ ಸಂವಿಧಾನದಲ್ಲಿ ಒಂದು ಕಮಿಷನನ್ನು, ಫೈನಾನ್ಸ್ ಕಮಿಷನನ್ನು ರಚನೆ ಮಾಡ್ತಾರೆ. ಆ ಫೈನಾನ್ಸ್ ಕಮಿಷನ್ನಲ್ಲಿ ಶಿಫಾರಸು ಮಾಡ್ತಾರೆ. ಶಿಫಾರಸು ಮಾಡೋದ್ರ ಪ್ರಕಾರ ನಮಗೆ ಈಗ 16ನೇ ಹಣಕಾಸಿನ ಆಯೋಗ ಇದೆ. ಈಗ ವರದಿ ಕೊಟ್ಟಿದ್ದಾರೆ. 16ನೇ ಹಣಕಾಸಿನ ಆಯೋಗ ಇದೆ. 15ನೇ ಹಣಕಾಸಿನ ಆಯೋಗ ಮುಗೀತು. ಆಮೇಲೆ 14ನೇ ಹಣಕಾಸಿನ ಆಯೋಗ. 14ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ 4.7% ಕೊಟ್ಟಿದ್ರು. 14ನೇ ಹಣಕಾಸಿನ ಆಯೋಗದಲ್ಲಿ 4.7 ಕೊಟ್ಟಿದ್ರು. ಆಮೇಲೆ 15ನೇ ಹಣಕಾಸಿನ ಆಯೋಗದಲ್ಲಿ 3.6 3.6 ಅಂದರೆ 1.1% ಕಡಿಮೆ ಆಗೋಯ್ತು. 14ನೇ ಹಣಕಾಸಿನಲ್ಲಿ 4.7, 15ನೇ ಹಣಕಾಸಿನಲ್ಲಿ 3.6. ಅದೆಲ್ಲ ಚಿಲ್ಲರೆ ಇದೆ, ನಾನು ಹೇಳಕ್ಕೆ ಹೋಗಲ್ಲ ಅದನ್ನೆಲ್ಲ. 4.714 ಅಂತ ಆ ಥರ ಏನೋ ಇದೆ, ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ ನಾನು. 4.7. ಆಮೇಲೆ 15ನೇ ಹಣಕಾಸಿನಲ್ಲಿ 3.6. ಈಗ 16ನೇ ಹಣಕಾಸಿನಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ ಸ್ವಲ್ಪ ಬೆಟರ್ 4.6
4.131. ಶಿವಲಿಂಗೇಗೌಡ ತಲೆ ಕುಣಿಸ್ತಾ ಇದೆಯಾ? 4.131 ಅಂದರೆ ಸ್ವಲ್ಪ 15ನೇ ಹಣಕಾಸಿಗಿಂತ 16ನೇ ಹಣಕಾಸಿನಲ್ಲಿ ಬೆಟರ್. ಆದರೆ ನಾವು ನಿರೀಕ್ಷೆ ಮಾಡಿದ್ದು ಕನಿಷ್ಠ 4.7 ಕೊಡಿ ಅಂತೇಳಿ ನಿರೀಕ್ಷೆ ಮಾಡಿದ್ದು. ಅಷ್ಟಾರು ಕೊಡಿ, 14ನೇ ಹಣಕಾಸಿನಲ್ಲಿ ಕೊಟ್ಟಿರ್ತಕ್ಕಂಥ ಅಷ್ಟಾರು ಕೊಡಿ ಅಂತ ನಿರೀಕ್ಷೆ ಮಾಡಿದ್ದು. ನಾವು ಡಿಮ್ಯಾಂಡ್ ಮಾಡಿದ್ದು ಕೇಂದ್ರ ಸರ್ಕಾರಕ್ಕೆ ಮತ್ತೆ 16ನೇ ಹಣಕಾಸಿನ ಆಯೋಗದ ಮುಂದೆ ಭೇಟಿ ಡಿಮ್ಯಾಂಡ್ ಮಾಡಿದ್ದು 50%ಗೆ. ಆದರೆ ಯಾಕೆಂದರೆ ನರೇಂದ್ರ ಮೋದಿಯವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಇರುವಾಗ 50% ಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ಅದನ್ನೇ ನಾವು ಕೇಳಿದ್ದು. ಅವರು ಚೀಫ್ ಮಿನಿಸ್ಟರ್ ಆಗಿರುವಾಗ, ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿರುವಾಗ 50 ಕೊಡಬೇಕು ಅಂತ ಹೇಳಿದರು. ನಾವು ಅದನ್ನೇ 50 ಕೊಡ್ರಿಯಪ್ಪ ಅಂತ ಹೇಳಿದ್ದು. ನಮಗೆ 4.15 ಲಕ್ಷ ನಾವು ರಾಜ್ಯದಿಂದ ತೆರಿಗೆ ಕೊಟ್ಟರು ಕೂಡ 4.5 ಲಕ್ಷ ಕೋಟಿ ತೆರಿಗೆ ಕೊಟ್ಟರು ಕೂಡ ನಾವು ಬರ್ತಕ್ಕಂಥದ್ದು ಬರೀ ₹1 15 ಪೈಸೆ ಮಾತ್ರ. ನಾವು ₹1 ತೆರಿಗೆ ಕೊಟ್ಟರೆ 15 ಪೈಸೆ ಮಾತ್ರ ವಾಪಸ್ ಬರ್ತದೆ. ಇನ್ನು 85 ಪೈಸೆ ಅವರೇ ಇಟ್ಕೋತಾರೆ. ಐ ರಿಪೀಟ್, 4.5 ಲಕ್ಷ ಕೋಟಿ ರೂಪಾಯಿಗಳನ್ನು ನಾವು ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದಿಂದ ಕಳಿಸಿದರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ₹1 ಕೊಟ್ಟರೆ 15 ಪೈಸೆ ಮಾತ್ರ ವಾಪಸ್ ಬರೋದು. ₹60,000 ಚಿಲ್ಲರೆ ಕೋಟಿ ಬಂದಿತ್ತು ಹೋದ ಸಾರಿ. ಅಂದರೆ ಈ ವರ್ಷ 2025-26ಕ್ಕೆ 60,000 ಕೋಟಿ ಬಂದಿತ್ತು. ಮುಂದಿನ ಸಾರಿಗೆ 73,000 ಕೋಟಿ ಬಂದಿದೆ. ಸೊ ಅದು ಯಾಕೆ ಬಂದಿದೆ ಅಂತಂದರೆ ಸ್ವಲ್ಪ ಹೆಚ್ಚಾಯಿತು. ನಮಗೆ ಬರ್ತಕ್ಕಂಥ ತೆರಿಗೆ 4.131 ಬಂದದ್ರಿಂದ ಸ್ವಲ್ಪ ಹೆಚ್ಚಾಯಿತು. ಹಾಗಾಗಿ ನಮಗೆ ಕೇಂದ್ರದಿಂದ ಬರ್ತಕ್ಕಂಥ ನಮ್ಮ ಪಾಲು ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಕರಿತೀವಿ. ಇದಕ್ಕೆ ಟ್ಯಾಕ್ಸ್ ಡೆವಲ್ಯೂಷನ್, ಹಂಚಿಕೆ ಮಾಡೋದು, ತೆರಿಗೆ ಹಂಚಿಕೆ ಮಾಡ್ತಕ್ಕಂಥದ್ದು, ಅದು 73,000 ಕೋಟಿ ಮುಂದಿನ ವರ್ಷಕ್ಕೆ ಬರ್ತದೆ ಅಂತಕ್ಕಂಥ ಅಂದಾಜಿದೆ. ಈಗ 5 ಲಕ್ಷ ಕೋಟಿ ಆಗ್ಬೋದು ನಮ್ಮದು. ಮುಂದಿನ ವರ್ಷ ಸುಮಾರು 5 ಲಕ್ಷ ಕೋಟಿ ರೂಪಾಯಿ ಆಗ್ಬೋದು. 4.5 ಲಕ್ಷ ಚಿಲ್ಲರೆ ಬಿಟ್ಟಿತ್ತು. ಮುಂದಿನ ಆರ್ಥಿಕ ವರ್ಷಕ್ಕೆ ಅಂದರೆ ಏಪ್ರಿಲ್ 1ರಿಂದ ಪ್ರಾರಂಭ ಆಗೋ ಆರ್ಥಿಕ ವರ್ಷಕ್ಕೆ 5 ಲಕ್ಷ ಕೋಟಿ. ಅದರಲ್ಲಿ ನಮಗೆ 15 ಪೈಸೆ ಬರ್ತದೆ. ₹1 ಕೊಟ್ಟರೆ 15 ಪೈಸೆ ಅಂದರೆ ₹100ನಲ್ಲಿ 15%. ಸೊ ಇದರಿಂದ ನಮಗೆ, ನಾವು ಕರ್ನಾಟಕ ರಾಜ್ಯಕ್ಕೆ, ಇದು ರಾಜಕೀಯ ಅಲ್ಲ, ರಾಜಕೀಯಕ್ಕೋಸ್ಕರ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಲ್ಲ. ಅನೇಕ ರಾಜ್ಯಗಳಿಗೆ ಅನ್ಯಾಯ ಆಗ್ತದೆ. ಅದು ನಮ್ಮ ರಾಜ್ಯಕ್ಕೂ ಕೂಡ ಅನ್ಯಾಯ ಆಗ್ತಾ ಇದೆ. ಅನ್ಯಾಯ ಆಯಿತು ಅಂತ ಹೇಳಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ.
ಆ ಕಾರಣದಿಂದ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ ಹೊರತು ರಾಜಕೀಯ ಕಾರಣದಿಂದ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನಮ್ಮ ಆಯವ್ಯಯದಲ್ಲಿ ಈಗ ನಾನು ಬಜೆಟನ್ನು ಮಂಡಿಸಿದ್ದೀನಿ. ಮಂಡಿಸಾದ ಮೇಲೆ ಚರ್ಚೆಗಳು ಪ್ರಾರಂಭ ಆಗುತ್ತೆ. ನೀವೆಲ್ಲರೂ ಕೂಡ ಮಾನ್ಯ ಸದಸ್ಯರುಗಳು ಈ ಬಜೆಟ್ಟು ಸರಿಯಾದ ರೀತಿಯಲ್ಲಿ ಖರ್ಚಾಗ್ತಾ ಇದೆಯಾ ಇಲ್ವಾ ಅಂತ ನೋಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಕ್ಕೆ ಡಿಮ್ಯಾಂಡ್ ಫಾರ್ ಗ್ರ್ಯಾಂಟ್ಸ್ ಅಂತ ಹೇಳ್ತೀವಿ, ಡಿಮ್ಯಾಂಡ್ಸ್ ಆಫ್ ಗ್ರ್ಯಾಂಟ್ಸ್ ಅಂತ ಹೇಳ್ತೀವಿ, ಬೇಡಿಕೆಗಳು. ಈ ಬೇಡಿಕೆಗಳು ಹಿಂದೆ ಎಲ್ಲ ಏನಿತ್ತು, ಬೇಡಿಕೆಗಳ ಮೇಲೆ ಚರ್ಚೆ ನಡೀತಾ ಇತ್ತು. ಎಚ್ ಕೆ ಪಾಟೀಲ್ರಿಗೂ ಗೊತ್ತಿದೆ, ಇವ್ರಿಗೂ ನಿಮಗೂ ಎಲ್ಲ ಗೊತ್ತಿದೆ, ಬೇಡಿಕೆಗಳ ಮೇಲೆ ಚರ್ಚೆ ನಡೀತಾ ಇತ್ತು. ಪ್ರತಿ ಇಲಾಖೆ ಮೇಲೆ ಬೇಡಿಕೆ ಇರ್ತಿತ್ತು. ಡಿಮ್ಯಾಂಡ್ಸ್ ಫಾರ್ ಗ್ರ್ಯಾಂಟ್ಸ್ ಅಂತ ಇರ್ತಿತ್ತು. ಅದ್ರ ಮೇಲೆ ಕನ್ಸರ್ನ್ ಮಿನಿಸ್ಟ್ರಿಗಳು ಉತ್ತರ ಕೊಡ್ತಿದ್ರು. ನಾವೆಲ್ಲ ಹಿಂದೆ ಮಂತ್ರಿ ಆಗಿದ್ದಾಗ ನಾವೇ ಉತ್ತರ ಕೊಡ್ತಾ ಇದ್ದೋ. ಈಗ ಏನಾಗ್ಬಿಟ್ಟಿದೆ, ಸಬ್ಜೆಕ್ಟ್ ವೈಸ್ ಡಿಸ್ಕಷನ್ ಅಂತ ಮಾಡಿ ಅದು ಇಲ್ಲ ಇದು ಇಲ್ದಾಗ ಆಗ್ಬಿಟ್ಟದೆ. ಈಗ ಸಬ್ಜೆಕ್ಟ್ ವೈಸ್ ಡಿಸ್ಕಷನ್ ಅಂತ ಮಾಡಿ ಸಬ್ಜೆಕ್ಟ್ ಮೇಲೆ ಈಗ ಚರ್ಚೆನೇ ಆಗಲ್ಲ. ಈಗ ನಾನು ಮಂಡಿಸಿರೋದು ಬಜೆಟು ಹೇಗಪ್ಪ ಅಂತಂದರೆ ಟೋಟಲ್ ಬಜೆಟ್ಟಿಗೆ ನಾನು ಒಪ್ಪಿಗೆ ಕೇಳಿರ್ತಕ್ಕಂಥದ್ದು, ಅಂಗೀಕಾರ ಕೇಳಿರ್ತಕ್ಕಂಥದ್ದು. ಮೊನ್ನೆ ಮಂಡಿಸಿದಂಥ ಬಜೆಟ್ ಇದೆಯಲ್ಲ, 4,48,404 ಕೋಟಿಗೆ ಒಪ್ಪಿಗೆ ಕೊಡಿ ಖರ್ಚು ಮಾಡಲಿಕ್ಕೆ ಅಂತಕ್ಕಂಥದ್ದು. ಪ್ರತಿ ವರ್ಷ ನಾವು ಬಜೆಟನ್ನು ಮಂಡಿಸಿದ ಮೇಲೆ ಸದನ ಒಪ್ಪಿಗೆ ಕೊಡಬೇಕು. ಸದನ ಒಪ್ಪಿಗೆ ಕೊಡಬೇಕು. ಈ ಖರ್ಚುಗಳಲ್ಲಿ 2 ಥರ ಖರ್ಚುಗಳಿದ್ದಾವೆ. ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರ್, ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ. ರೆವಿನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದರೆ ರಸ್ತೆಗಳು ಮಾಡೋದು, ಶಾಲಾ ಕಟ್ಟಡಗಳು ಕಟ್ಟೋದು, ಆಸ್ಪತ್ರೆಗಳು ಕಟ್ಟೋದು, ಬ್ರಿಡ್ಜ್ಗಳು ಮಾಡೋದು, ಇವೆಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬರ್ತವೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತಂದರೆ ಸಂಬಳ, ಪೆನ್ಷನ್ನು,